ಹೆಲೋ ಕರ್ನಾಟಕ. ಇವತ್ತು ನಾವು ವಿಸಿಟ್ ಮಾಡ್ತಾ ಇರೋ ಜಾಗ ಯಾವುದಪ್ಪ ಅಂದರೆ ಶ್ರೀರಂಗಪಟ್ಟಣ ಪಶ್ಚಿಮ ವಾಹಿನಿಯಲ್ಲಿ ಲೊಕೇಟ್ ಆಗಿರೋಂತಹ ಶ್ರೀ ಮೂಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಯಾಕಪ್ಪ ಅಂದರೆ ಇವತ್ತು ನಮ್ಮ ಫ್ರೆಂಡ್ ಅವ್ರ ಮದುವೆ ಇತ್ತು, ಅದಕ್ಕೋಸ್ಕರ ಬಂದಿದ್ವಿ. ಅಲ್ಲೇ ವಿಸಿಟ್ ಮಾಡೋಣ ಅಂತ ಬಂದ್ವಿ, ಯಾಕಂದರೆ ಅದೇ ದೇವಸ್ಥಾನದಲ್ಲಿ ಮದುವೆ ಇರೋದ್ರಿಂದ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನೋಡಿ, ಟೆಂಪಲ್ ಏನು ಹತ್ರ ಬಂತು. ಮೈಸೂರಿಂದ ಬರ್ಬೇಕಾದ್ರೆ ಇದು ಲೆಫ್ಟ್ ಸೈಡ್ಗೆ ಲೊಕೇಟ್ ಆಗಿದೆ, ಶ್ರೀ ಮೂಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ. ಈ ದೇವಸ್ಥಾನದಲ್ಲಿ ಏನು ವಿಶೇಷತೆ ಇದೆ ಅಂತ ಬನ್ನಿ ಅರ್ಚಕರನ್ನು ಕೇಳಿ ತಿಳ್ಕೊಳ್ಳೋಣ. ನೋಡಿ, ಇದೇ ಟೆಂಪಲ್ಲು. ಬನ್ನಿ ಒಳಗಡೆ ಹೋಗೋಣ. ಈ ದೇವಸ್ಥಾನದ ವಿಶೇಷತೆ ಏನಿದೆ ಎಲ್ಲ ತಿಳ್ಕೊಳ್ಳೋಣ ಅರ್ಚಕರನ್ನು ಕೇಳಿ ಬನ್ನಿ. ಇದು ದೇವಸ್ಥಾನದ ಹೆಬ್ಬಾಗಿಲು ಸ್ಟಾರ್ಟಿಂಗು. ಇವತ್ತು ಜನ ಇದ್ದರು, ಯಾಕಂದರೆ ಇವತ್ತು ನಮ್ಮ ಫ್ರೆಂಡ್ ಅವ್ರ ಮದುವೆ ಇತ್ತು, ಆದ್ದರಿಂದ ತುಂಬ ಜನ ಇದ್ದರು. आशा हरीशनामदेस्य भरद्वाजगोत्रस्य सकुटुम्बस्य श्री लक्ष्मी नरसिंह अष्टोत्तर पूजां करिष्ये अस्य जमानस गोत्रत्वस्य ओम संसदाय नमः ओम प्रदोषणाय नमः ओम रौद्राय नमः ओम सर्वात्मदाय नमः ओम श्रीपते नमः ओम योगानंदाय नमः ओम त्रिविक्रमाय नमः ओम हरये नमः ओम कोलाहलाय नमः ओम चक्रणे नमः ओम विजयाय नमः ओम जयवर्धनाय नमः ओम वैष्णवाय नमः ओम परब्रह्मणे नमः ओम घोराय नमः ओम घोरविक्रमाय नमः ओम महाश्वाय नमः ओम महाशरमालिचे नमः ओम महाप्रभुवे नमः ओम जटाक्षाय नमः ओम सहस्राक्षाय नमः ओम गगनेक्षाय नमः ओम दैत्यदानव वंचनाय नमः. ಶ್ರೀ ಮೂಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಬಗ್ಗೆ ಸರ್ ಏನೇನು ಇಲ್ಲಿ ವಿಶೇಷತೆ ಇದೆ ಹೇಳಿ ಸರ್. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಮೂಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಪಶ್ಚಿಮ ವಾಹಿನಿ ಶ್ರೀರಂಗಪಟ್ಟಣ. ಈ ದೇವಸ್ಥಾನ ಬಂದು ಗೌತಮ ಋಷಿಗಳು ಪ್ರತಿಷ್ಠಾಪನೆ ಮಾಡಿದ್ರು. ಈ ಜಾಗಕ್ಕೆ ಗೌತಮ ಕ್ಷೇತ್ರ ಅಂತ ಹೇಳಿ ಕರೀತಾರೆ. ಶ್ರೀರಂಗಪಟ್ಟಣ ಸುತ್ತಮುತ್ತ ಎಲ್ಲ ಗೌತಮರ ಪ್ರತಿಷ್ಠೆ ಜಾಸ್ತಿ. ಈ ಸ್ಥಳ ಪುರಾಣ ಏನು ಅಂತಂದ್ರೆ, ಸ್ವಾಮಿ ಪ್ರಭಾವಳಿಲಿ ದಶಾವತಾರದ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಬಲರಾಮ, ಕೃಷ್ಣ, ಕಲ್ಕಿರಿ ವಿಷ್ಣುವಿನ ದಶಾವತಾರ. ಇದು ಇಡೀ ಭಾರತ ದೇಶದಲ್ಲಿ ಎರಡೇ ಕಡೆ ಈ ತರ ಕೆತ್ತನೆ ಮಾಡಿದ್ರೆ, ಅಂದ್ರೆ ಅಹೋಬಲ ಇದೆಯಲ್ಲ, ಅಹೋಬಲದಲ್ಲಿ ಒಂದು ಕಡೆ ಕೆತ್ತನೆ ಮಾಡಿದ್ರೆ, ಇಲ್ಲೊಂದು ಕಡೆ ಕೆತ್ತನೆ ಮಾಡಿದ್ರೆ ಯಾರು ಅಹೋಬಲಕ್ಕೆ ಹೋಗಿ ದರ್ಶನ ಮಾಡೋದಕ್ಕಾಗಲ್ಲ, ಅವ್ರು ಇಲ್ಲಿ ಬಂದು ದರ್ಶನ ಮಾಡಿದ್ರೆ ಅಹೋಬಲಕ್ಕೆ ಹೋದಷ್ಟೇ ಫಲ ಸಿಗುತ್ತೆ. ಅದೇ ವಿಶೇಷ. ಸ್ವಾಮಿ ಎಡಭಾಗದಲ್ಲಿ ರಾಮಾನುಜಾಚಾರ್ಯ ಇರಿದ್ದಾರೆ, ಸ್ವಾಮಿ ಬಲಭಾಗದಲ್ಲಿ ಲಕ್ಷ್ಮೀನಾರಾಯಣ ಇದೆ. ಇದನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ 700 ವರ್ಷ ಹಳೇದಾಗಿದೆ. ನನಗೆ 8ನೇ ತಲೆ ಈ ದೇವಸ್ಥಾನ ವಂಶಪಾರಂಪರ್ಯವಾಗಿ ನಾವು ಪೂಜೆ ಮಾಡ್ಕೊಂಡ್ ಬರ್ತಾ ಇದೀವಿ. ಲಕ್ಷ್ಮೀ ನರಸಿಂಹನ ಪ್ರತಿ ಮಂಗಳವಾರ ಶನಿವಾರ ದರ್ಶನ ಮಾಡೋದ್ರಿಂದ ರಾಹುಕೇತು ದೋಷ, ಕುಜದೋಷ, ಮಾಟಮಂತ್ರನ ಮಾಡಿತ್ತು ಅಂದ್ರೆ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡೋದ್ರಿಂದ, ಪೂಜೆ ಮಾಡೋದ್ರಿಂದ ಪರಿಹಾರ ಆಗುತ್ತೆ. ಪ್ರತಿ ತಿಂಗಳು ಸ್ವಾತಿ ನಕ್ಷತ್ರದ ಸ್ವಾಮಿಗೆ ವಿಶೇಷವಾದ ಪೂಜೆ, ಅಭಿಷೇಕ, ಅಲಂಕಾರ, ಹೋಮಗಳಾಗುತ್ತೆ. ನಾವು ಅಭಿಷೇಕ ಮಾಡ್ತೀವಲ್ಲ, ಅಭಿಷೇಕ ತೀರ್ಥನ ತಗೊಂಡೋಗಿ ಮನೇಲಿ 9 ದಿನ ಸ್ನಾನ ಮಾಡಿದ್ರೆ ಬಾಡಿಲಿ ಇನ್ಫೆಕ್ಷನ್ಸು, ಸ್ಕಿನ್ ಅರ್ಜನರ್ ಇತ್ತು ಅಂದ್ರೆ ಅದೆಲ್ಲ ಪರಿಹಾರ ಆಗುತ್ತೆ. ಮತ್ತೆ ನಾವು ಪ್ರತಿ ಸ್ವಾತಿ ನಕ್ಷತ್ರದಲ್ಲಿ ಅಭಿಷೇಕ ಮಾಡ್ತೀವಲ್ಲ, ಅದ್ರಲ್ಲಿ ಅರ್ಶನದ ಅಲಂಕಾರ ಮಾಡ್ತೀವಿ. ವಿಶೇಷವಾಗಿ ಅರ್ಶನದ ಅಲಂಕಾರ, ಅರ್ಶನ ತಗೊಂಡೋಗಿ ಮನೇಲಿ ದಿನ ಹಾಲಿಗೋ ನೀರಿಗೋ ಹಾಕೊಂಡು ಕುಡಿತಾ ಬಂದ್ರೆ ಆರೋಗ್ಯ ವೃದ್ಧಿ ಆಗುತ್ತೆ. ಇದೆಲ್ಲ ಮೈಸೂರು ಮಹಾರಾಜರ ದೇವಸ್ಥಾನ, ನಮ್ಗೆ ವಂಶಪಾರಂಪರ್ಯ. ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಪೂಜೆ ಆಗುತ್ತೆ. ಮತ್ತೆ ವೈಶಾಖ ಮಾಸದಲ್ಲಿ ನರಸಿಂಹ ಜಯಂತಿ ಬರುತ್ತೆ, ಅವಾಗ ಲೋಕ ಕಲ್ಯಾಣಾರ್ಥವಾಗಿ ಹೋಮ, ನರಸಿಂಹ ಸುದರ್ಶನ ಹೋಮ ಆಗುತ್ತೆ. ಸ್ವಾಮಿಗೆ 108 ಲೀಟರ್ ಹಾಲಭಿಷೇಕ ಆಗುತ್ತೆ. ವಿಶೇಷವಾಗಿ ಪೂಜೆ ಇರುತ್ತೆ. ಸರಿ ಸರ್, ಥ್ಯಾಂಕ್ ಯು. ಇದೆಲ್ಲ ಮೈಸೂರು ಮಹಾರಾಜರ ದೇವಸ್ಥಾನ, ನಮ್ಗೆ ವಂಶಪಾರಂಪರ್ಯವಾಗಿ ನಾವು ನಡೆಸ್ಕೊಂಡು ಬರ್ತಾ ಇದೀವಿ. ಪ್ರತಿದಿನ ಬೆಳಗ್ಗೆ 9 ರಿಂದ 2 ಗಂಟೆವರೆಗೂ ದರ್ಶನ ಇರುತ್ತೆ ಸ್ವಾಮಿದು. ಸರ್, ತಿಂಗಳಲ್ಲಿ ಎಷ್ಟು ದಿನ ವಿಶೇಷ ಪೂಜೆಗಳಿರ್ತವೆ? ಅಮಾವಾಸ್ಯೆ, ಪೌರ್ಣಿಮೆ ಆ ಥರ ಏನಾದ್ರು ವಿಶೇಷ ಪೂಜೆಗಳಿರ್ತವ? ಪ್ರತಿ ಮಂಗಳವಾರ ಸ್ವಾಮಿ ವಿಶೇಷವಾಗಿ ಪೂಜೆ ಆಗುತ್ತೆ, ಪ್ರತಿ ಶನಿವಾರ ಆಗುತ್ತೆ, ಮತ್ತೆ ಪ್ರತಿ ಸ್ವಾತಿ ನಕ್ಷತ್ರದಲ್ಲಿ ವಿಶೇಷವಾಗಿ ಪೂಜೆ ಆಗುತ್ತೆ. ಸರಿ ಸರ್, ಓಕೆ, ಥ್ಯಾಂಕ್ ಯು.
ನೋಡಿದ್ರಲ್ಲ ಗುರು, ಶ್ರೀ ಮೂಲ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದ ವಿಶೇಷತೆಗಳನ್ನು. ಈ ಜಾಗ ವಿಸಿಟ್ ಮಾಡಿದೆ ಅಂತ ಹೇಳ್ತಾ ಲೊಕೇಶನ್ ಬೇಕು ಅಂದರೆ DM ಮಾಡಿರಿ. ಮತ್ತು ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂತ ಹೇಳ್ತಾ ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಬಾಯ್.